ಇನ್ನು ಮದ್ದೂರು ಕಡೆಗೆ ಬರೋಣ ಸರ್. ಮದ್ದೂರು ಗಣೇಶೋತ್ಸವದ ಬಗ್ಗೆ ನೆನ್ನೆನೂ ಕೂಡ ನೀವು ಮಾತನಾಡ್ತಾ ಹೇಳಿದ್ರಿ, ಯಾರ್ಯಾರ್ದೋ ಯಾರಿಗೋ ಅಮಾಯಕರು ಬಲಿಯಾಗ್ತಾ ಇದ್ದಾರೆ, ಬಿಡಗಾಸಿನ ಆಸೆ ತೋರಿಸಿ ಅಮಾಯಕರನ್ನ ಇಲ್ಲಿ ಬಲಿಪಶು ಮಾಡ್ತಾ ಇದ್ದಾರೆ. ಯಾಕೆ ಅವ್ರ ಅಣ್ಣನೋ ತಮ್ಮನೋ ಅವ್ರ ಮಕ್ಕಳನ್ನೋ ಬಲಿಪಶು ಮಾಡಲಿ, ಅವರೆಲ್ಲ ಫಾರಿನ್ಗಳಲ್ಲಿ ಓದಿಸೋಕೆ ಬಿಟ್ಬಿಟ್ಟು ಬೇಕಾದವ್ರನ್ನ 2,000 ಕೊಡ್ತೀವಿ 3,000 ಕೊಡ್ತೀವಿ ಅಂತ ಹೇಳ್ಕೊಂಬಂದು ಯಾರ್ಯಾರೋ ಅಮಾಯಕ ಹೆಣ್ಮಕ್ಳು, ಅಮಾಯಕ ಯುವಕರು, ಅಮಾಯಕ ಯುವತಿಯರು ಇಲ್ಲಿ ಬಲಿಯಾಗ್ತಾ ಇರೋದು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ ಬಂದಿರೋ ಅಪ್ಡೇಟು, ಮುಸ್ಲಿಂ ಮುಖಂಡರುಗಳು ತಪ್ಪೊಪ್ಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಗಳು. ಅವರೊಂದಿಷ್ಟು ಬೇರೆ ಬೇರೆ ಚಾನಲ್ಗಳಿಗೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನಾವು ಹಿಂದೂ ಮುಸ್ಲಿಮ್ಸು ನಾವು ಅಣ್ಣ ತಮ್ಮದಿರ ರೀತಿ ಇದ್ವಿ, ಏನೇ ಕಷ್ಟ ಆದರೂ ಅವ್ರು ಬರ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಬಟ್ ಇದೊಂದು ಘಟನೆ ಆಗಿದೆ, ಹಾಗಾಗಿ ನೋಡೋಣ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರೋದು. ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಒಂದು ಮುಸ್ಲಿಮರಿಗೆ ಹಂಗೆ ಹೇಳಿದೆ ಬೇರೆ ದಾರಿ ಇಲ್ಲ. ಮೊದಲನೇದಾಗಿ ಕಲ್ಲು ಹೊಡೆದವ್ರು ಯಾರು ಒಂದು ಪ್ರಶ್ನೆ ಇದೆ. ಸೊ ಕೆಲವು ಮುಸ್ಲಿಂ ಯುವಕರು ಹೊಡೆದಿರ್ಬೋದು, ಐ ಡೋಂಟ್ ಡಿನೈ. ಆದರೆ ನಾನು ನಿನ್ನೇನು ಮಾತಾಡಿದ್ವಿ, ಅದು ಕಲ್ಲು ಮಸೀದಿಯಿಂದ ಬಂದದ್ದಲ್ಲ. ಅಕಾರ್ಡಿಂಗ್ ಟು ಪೊಲೀಸ್ ಮಸೀದಿಯಿಂದ ಬಂದಿಲ್ಲ, ಮಸೀದಿ ಪಕ್ಕದ ರಸ್ತೆಯಿಂದ ಬಂದಿದೆ ಅಂತ. ಪಕ್ಕದ ರಸ್ತೆಯಿಂದ ಕಲ್ಲು ಬಂದಿದ್ದೇನಿದೆ, ಪೊಲೀಸರು ಅಲ್ಲಿ ವಿಡಿಯೋ ನೋಡಿಬಿಟ್ಟು ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮ್ಸು ಇದ್ದಾರೆ. ಸೊ ಅದರಿಂದ ಮುಸ್ಲಿಮರು ಹೊಡೆದಿರ್ಬೋದು, ಅದರಂತೆ ಹಿಂದೂಗಳು ಪ್ರತಿಯಾಗಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಪೊಲೀಸು ಇದ್ರ ಪ್ರಕಾರ ಕೆಲವು ಟಾಪ್ ಹಿಂದೂ ಲೀಡರ್ಸ್, ಯಾರು ಸೋ ಕಾಲ್ಡ್ ಹಿಂದೂ ಲೀಡರ್ಸ್, ಅವರು ಕಲ್ಲು ಹೊಡೆದದ್ದಿದೆ. ಆದ್ದರಿಂದ ತಪ್ಪು ಎರಡೂ ಕಡೆಯಿಂದ ಆದಂತೆ ಕಾಣ್ತಾ ಇದೆ. ಮೊದಲು ಹೊಡೆದವ್ರು ಯಾರು ಅನ್ನೋದು ಪ್ರಶ್ನೆ, ಮೊದಲು ಮುಸ್ಲಿಂ ಯುವಕರೇ ಹೊಡೆದಿರ್ಬೋದು, ಐ ಡೋಂಟ್ ಡಿನೈ. ಸೊ ಆ ಮೆರವಣಿಗೆ ಬರಬೇಕಾದ್ರೆ ಹೊಡೆದು ಎಲ್ಲ ಧರ್ಮದಲ್ಲೂ ಇಂತಹ ಜನ ಇರ್ತಾರೆ ಅಲ್ವಾ. ಸೊ ಹೊಡೆದಿರ್ಬೋದು. ಸೊ ನೀವೀಗ ಯಾರೋ ಬಂದು ಸಾರಿ, ಅವರ ಅಸಹಾಯಕತೆಯನ್ನು ಗಮನಿಸಿ. ಇಡೀ ಪ್ರಕರಣದಲ್ಲಿ ತನಿಖೆ ಆಗಬೇಕು. ಪೊಲೀಸರು ತನಿಖೆ ಆಗಿಬಿಟ್ಟು ಯಾರು ತಪ್ಪಿತಸ್ಥರು ಅಂತ ಕಂಡುಹಿಡಬೇಕಲ್ವ. ಅದಕ್ಕೂ ಮೊದಲು ಒಂದು ಸಮುದಾಯದವ್ರು ಹೌದು ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೋತಾರೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಅವರು ಸತ್ಯ ಗೊತ್ತಿದ್ದು ಒಪ್ಪಿಕೊಳ್ತಾರೋ ಜೊತೆಗೆ ಇರುವ ಭಯದಿಂದ ಒಪ್ಕೋತಾರೆ. ಯಾಕಂದರೆ ಅವ್ರ ಜೊತೆ ಅವ್ರು ಬದುಕಬೇಕಾಗಿದೆ ಅಲ್ವಾ. ಈಗ ಅಲ್ಲಿ ಮದ್ದೂರಿನಲ್ಲಿ 3% ಮುಸ್ಲಿಮ್ಸ್ ಇದ್ದಾರೆ, ಉಳಿದವರೆಲ್ಲ ಹಿಂದೂಗಳಿದ್ದಾರೆ. ಅವ್ರ ಜೊತೆ ಬದುಕಬೇಕು, ಅವರು ಜೀವನ ನಡೆಸಬೇಕು. ಆದ್ದರಿಂದ ಅವ್ರಿಗೆ ಬೇರೆ ದಾರಿ ಇಲ್ಲ. ಅವ್ರು ಮಾಡಲಿ ಬಿಡಲಿ ತಪ್ಪು ಒಪ್ಕೊಂಡು ಅಟ್ಲೀಸ್ಟ್ ನಮ್ಮನ್ನು ಬಿಟ್ಬಿಡ್ಬಿಡಪ್ಪ ಅಂತ ಅನ್ನೋ ಸ್ಥಿತಿ ಇದೆ. ಯಾಕಂದ್ರೆ ಸಾಧ್ಯತೆ ಇದೆ ಅಂತ ನಾನು ನೋಡಬೇಕಾದ್ರೆ ನಾನು ಎಲ್ಲ ಆ್ಯಂಗಲ್ಗಳಲ್ಲಿ ನೋಡ್ಬೇಕಲ್ವ ನಾವು ಸುಮ್ಮನೆ. ಸೊ ಅದು ಸಾಧ್ಯತೆ ಇರುತ್ತೆ. ಮತ್ತು ಈ ಮುಸ್ಲಿಂ ಮುಖಂಡರು ಅಂದವರು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇವರೇ ನಮ್ಮವರೇ ಕಲ್ಲು ಹೊಡೆದಿದ್ದಾರೆ ಅಂತ? ಅವರು ಅಲ್ಲಿ ಹೇಳೋರನ್ನ ಕೇಳಬೇಕು. ಹೊಡೆದಿರ್ಬೋದು ಅಂತಿರ್ಬೋದು, ಯಾರು ನೆತ್ಕೊಂಡು ಹೋಗಿದ್ದ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅದು. ಯಾಕೆಂದರೆ ಅವ್ರಿಗಿರುವ ಭಯ. ಇವತ್ತು ಕೂಡ BJP ನಾಯಕರುಗಳಲ್ಲಿ ಹೋಗ್ತಿದ್ದಾರೆ ಅಲ್ವಾ. ಸೊ ನಿನ್ನೆ ಬಂದ ವರದಿಯ ಪ್ರಕಾರ ಇವತ್ತು ಕೆಲವು ಗಣೇಶನ ಮೂರ್ತಿಗಳನ್ನ ವಿಸರ್ಜನೆ ಮಾಡ್ತಾರಂತೆ. ಇನ್ನು ಕೆಲವರು ನಾವಿಲ್ಲ, ಹೊಸದಾಗಿ ನಾವು ಗಣೇಶನ ಇಟ್ಟು ಪೂಜೆ ಮಾಡ್ತೀವಿ ಅಂತ. ಈ ಗಣೇಶನ ಪೂಜೆ ಯಾವ ರೀತಿ ಆಗಿದೆ ಅಂದರೆ, ಅಲ್ಲ, ನೀವು ಗಣೇಶೋತ್ಸವಕ್ಕೆ ಒಂದು ದಿನ ಇದೆ, ಒಂದು ಟೈಮ್. ಯಾಕೆ ಗಣೇಶೋತ್ಸವ ಅಂದರೆ ಗಣೇಶ ಮೊದಲು ಭೂಮಿಗೆ ಬರ್ತಾನೆ ಅನ್ನೋ ನಂಬಿಕೆ. ಅಮ್ಮನೂ ಬರ್ತಾಳೆ ಮೊದಲನೇ ದಿನ, ನಂತರ ಮಗ ಬರ್ತಾರೆ. 2 ದಿವಸನೋ 3 ದಿವಸನೋ ಭೂಮಿ ಮೇಲೆ ಇರ್ತಾರೆ, ಪೂಜೆ ಮಾಡೋರು ಮಾಡ್ತಾರೆ ಅಂತ ನಂಬಿಕೆ. ಆದರೆ ಇದು ಗಣೇಶೋತ್ಸವ ಯಾವಾಗ ಬೇಕಾದ್ರೂ ವರ್ಷದಲ್ಲಿ ಮಾಡ್ಬೋದು, ಆ ಲೆವೆಲ್ಲಿಗೆ ಬಂದು ತಲುಪಿದೆ. ಈಗ ಪೊಲೀಸರು ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಸೊ ಅದರ ನಡುವೆ ಈ BJP ನಾಯಕರುಗಳು ಹೋಗ್ತಾ ಇದ್ದಾರೆ. ಸೊ ಬಂದೋಬಸ್ತ್ ಇವತ್ತು ಗಣೇಶೋತ್ಸವಕ್ಕೂ ಪೊಲೀಸರು ಬಂದೋಬಸ್ತ್ ಮಾಡಬೇಕು. ಅದಾದಮೇಲೆ ಇರುವ ಸಮಸ್ಯೆ ಏನು ಅಂದರೆ, ಅವರು ಗಣೇಶೋತ್ಸವ ಮೆರವಣಿಗೆ ಹೋಗುವ ದಾರಿಯನ್ನು ನಿರ್ಧರಿಸೋದು ಹೇಗೆ? ನಾವು ಗಲಾಟೆ ಆಗಬಾರ್ದು ಅಂತಿದ್ರೆ ಹೇಳ್ತೀವಿ, ಬೇಡಪ್ಪ ಮಸೀದಿ ಎದುರು ಹೋಗ್ಬೇಡ್ರಪ್ಪ, ನಮ್ಮ ಗಣೇಶನ ಈ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬೋದು. ಇವ್ರು ಬಿಡ್ತಾರೋ? ಇಲ್ಲ, ನಾವು ಮಸೀದಿ ಎದುರೇ ಹೋಗ್ಕೊಂಡು ನಾವು ಹೋಗ್ಬೇಕು. ನಾವು ಯಾಕೆ ಹೋಗ್ಬಾರ್ದು? ನಮ್ಮದು ನಾವು ಹಿಂದೂ ರಾಷ್ಟ್ರ, ನಾವು ಹಿಂದೂಗಳು, ನಾವು ಬಿಡ್ತಿರೋ ಈ ಸಾಬ್ರನ್ನ 10 ತಾರೀಕಿಗೆ ಅಂತ ಇವರೇ ಹೋಗ್ತಾವಲ್ಲೇ. ಸೊ ಅಲ್ಲಿ ಯಾರೋ ಆ ಧರ್ಮದಲ್ಲಿರುವ ಕೆಲವು ಮೂಲಭೂತವಾದಿಗಳು ಹುಡುಗರು ಇರ್ತಾರೆ, ಏನು ಇವರೊಬ್ಬರೇ ಮೆರವಣಿಗೆ ಮಾಡೋದ, ಹೊಡೆಯರೆ ಕಲ್ಲು ಅಂತಾರೆ. ಅವ್ರು ಕಲ್ಲು ಹೊಡೋ ಕಡೆ ಇವ್ರು ಲೀಡರ್ಸ್ ಎಲ್ಲ ಎಂಟಿರ್ತಾರೆ, ನಾವು ಕಲ್ಲು ಹೊಡಿತೀವಿ ನೋಡೋಣ ಅಂತ. ಈ ಲೆವೆಲ್ಲಿಗೆ ಬಂದು ಕೂತಿದ್ದೀವಿ ನಾವು. ಅಂದರೆ ನಮ್ಮಲ್ಲಿ ಪೂರ್ಣಿಮಾ, ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಚರ್ಚೆ ಮಾಡಲ್ಲ. ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಲ್ಲ, ಮನುಷ್ಯನ ಅನ್ನದ ಬಗ್ಗೆ ಚರ್ಚೆ ಮಾಡಲ್ಲ, ಹಸಿವಿನ ಬಗ್ಗೆ ಚರ್ಚೆ ಮಾಡಲ್ಲ, ರಸ್ತೆಗಳು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲ್ಲ.
ನಾವು ಚರ್ಚೆ ಮಾಡೋದು ಧರ್ಮದ ಬಗ್ಗೆ, ಹಿಂದೂ ಮುಸ್ಲಿಂ ಬಗ್ಗೆ, ಬೆಂಕಿ ಹಚ್ಚೋದು ಹೇಗೆ, ಮಾಡೋದು ಹೇಗೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಮುಸ್ಲಿಂ ಕಂಟ್ರಿ, ಇದನ್ನು ಮಾಡುವಾಗ ನಾವು ಅಧಪತನಕ್ಕೆ ಹೋಗ್ತಾ ಇದ್ದೀವಿ. ಖಂಡಿತ ಸರ್. ವಿ ಆರ್ ಗೋಯಿಂಗ್ ಡೌನ್. ಈಗ ಮದ್ದೂರು ವಿಚಾರಕ್ಕೆ ಬರೋದಾದ್ರೆ ಒಂದು ಲೇಟೆಸ್ಟ್ ಬೆಳವಣಿಗೆ ಇದೆ ಸರ್. ಮದ್ದೂರು ಮಸೀದಿಯೇ ಅಕ್ರಮ ನಿರ್ಮಾಣ ಅಂತೆ, ಕ್ವಶನ್ ಮಾರ್ಕ್ ಸರ್. ಅದಕ್ಕೆ ಜಿಲ್ಲಾಧಿಕಾರಿ ಪ್ರಧಾನಿಯವರೆಗೂ ಕೂಡ ದೂರು ಹೋಗಿತ್ತು ಅನ್ನೋದು. ನಿಮಗೊಂದು ಹೇಳ್ತೀನಿ, ಬಹುತೇಕ ಮಸೀದಿ ಮಾತ್ರ ಅಲ್ಲ, ಈ ದೇಶದಲ್ಲಿ ದೈವ ಸ್ಥಾನಗಳನ್ನು ಬಹಳಷ್ಟು ಅಕ್ರಮವಾಗಿ ನಿರ್ಮಿಸಲಾಗುತ್ತೆ. ನೀವೊಂದು ಜಾಗ ಇದ್ದರೆ ತಗೊಂಡೋಗ್ಬಿಟ್ಟು, ನಾನು ಉದಾಹರಣೆ ಒಂದು ಕೊಡ್ತೀನಿ. ನಮ್ಮಲ್ಲಿ ನೀವು ಮಾರುತಿ ಮಂದಿರ ಅಂತಿದೆ ವಿಜಯನಗರ, ಗೊತ್ತಾ ನಿಮಗೆ? ಗೊತ್ತು ಸರ್. ಅದಕ್ಕೆ ಮೊದಲು ಕೋತಿ ಬಂಡೆ ಅಂತಿದ್ರು, ರೋಡ್ ಪಕ್ಕದಲ್ಲೇ ಅಲ್ವಾ? ಕೋತಿ ಬಂಡೆ ಅಂತ ಯಾಕಡೆ ಕೋತಿಗಳು ಬಂದು ಕೂತ್ಕೊತಿದ್ವು, ಅದಕ್ಕೆ ಕೋತಿ ಬಂಡೆ ಅಂತಿದ್ರು. ಅವ್ನು ಯಾವನ ಬಂದ್ಬಿಟ್ಟು ಆ ಕೋತಿ ಬಂಡೆಗೆ ಹೋಗ್ಬಿಟ್ಟು ಇಲ್ಲಿದ್ದು ಹನುಮಂತನ ಜಾಗ ಅಂತ ಹೇಳ್ಬಿಟ್ಟು ಒಂದು ಕಲ್ಲಿಟ್ಟ. ಫಸ್ಟ್ ಕಲ್ಲಿಟ್ಟ ಕಡೆ ಸೋಲಾಗಿ ಹನುಮಂತನ ಮೂರ್ತಿ ಬಂತು. ಮೂರ್ತಿ ಬಂದ ಮೇಲೆ ಸೊ ಇದಕ್ಕೆ ನಂಗೆ ವಿಸ್ತರಣೆ ಆಯಿತು. ಪಕ್ಕದಲ್ಲಿ ಪಾರ್ಕ್ ಇತ್ತು, ಆ ಪಾರ್ಕ್ ಆಕ್ರಮಣ ಮಾಡ್ಕೊಂಡು ಬೇಲಿ ಹಾಕೊಂಡ್ರು. ಬೇಲಿ ಹಾಕೊಂಡು ದೇವಸ್ಥಾನದ ಭಾಗ ಆಯಿತು. ನೀವು ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ದೇವರನ್ನು ಇಡುವುದೇನಿದೆ ಅದು ಒಂದು ಸಂಪ್ರದಾಯ ಆಗಿದೆ. ನೀವು ಭಾಳಷ್ಟು ಮತ್ತು ಆ ದೇವರಿಗೆ ಬೇಡಿಕೆಗಳು ಚೇಂಜ್ ಆಗ್ತಾ ಹೋಗ್ತವೆ ನಿಮಗೆ. ನಮ್ಮ ವಿಜಯನಗರದ ಏರಿಯಾ ಹೇಳ್ತೇನೆ. ಮೊದಲು ನಮ್ಮ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ರ ಹಳೇದು ಒಂದು ರಾಮನ ದೇವಸ್ಥಾನ ಇತ್ತು. ಸುಕ್ಕಪಟ್ಟೆ ರಾಮ ಪಾಪ್ಯುಲರ್ ಆ ಕಾಲದಲ್ಲಿ. ನಮ್ಮ ವಿಜಯನಗರದ ಏರಿಯಾದೆಲ್ಲ ರಾಮನ ಹೋಗ್ತಾಯಿದ್ರು. ಆ ರಾಮನು ಹೋಗ್ತಾ ಇರಬೇಕಾದ್ರೆ ಈ ಪಕ್ಕದಲ್ಲಿ ಕೋತಿ ಬಂಡೆ ಹನುಮಂತ ಬಂದು ಕೂತ್ಕೊಂಡ. ಜನ ಯೋಚನೆ ಮಾಡಿದ್ರು, ರಾಮನ್ಕಿಂತ ಹನುಮಂತ ಬೆಟರ್ ಕಣ್ರಿ ಅಂತೇಳಿ ರಾಮನ ದೇವಸ್ಥಾನಕ್ಕೆ ಹೋಗಿರೋ ಹನುಮಂತ ದೇವಸ್ಥಾನಕ್ಕೆ ಹೋಗಿಸೋರು ಮಾಡಿದ್ರು. ಹನುಮಂತ ಪಾಪ್ಯುಲರ್ ಆದ ಸ್ವಲ್ಪ ಹೊತ್ತಿಗೆ ನಮ್ಮ ವಿಜಯನಗರ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ಒಬ್ಬನೊಂದು ಗಾಡಿ ಇತ್ತು ಪೂರ್ಣಿಮಾ. ಆ ಗಾಡಿ ಮೇಲೆ ಅವನು ಒಂದು ಶನಿದೇವ್ರ ಫೋಟೋ ಇಟ್ಕೊಂಡಿದ್ದ, ಇಟ್ಕೊತಿದ್ದ. ಹೋಗಿ ಬರೋ ಕಾಸು ಹಾಕ್ತಿದ್ರು. ಯಾರೋ ಬುದ್ಧಿವಂತರು ಈ ದೇವರು ವ್ಯಾಪಾರ ಮಾಡೋರು ಇದಕ್ಕಿದ್ದಾಗೆ ಅವರ ಏನು ಮಾಡಿಬಿಟ್ರು, ಅಲ್ಲಿ ಇಲ್ಲೊಂದು ಹನುಮಂತನ ದೇವಸ್ಥಾನ ಮಾಡ್ತೀನಿ ಅಂತ ಯಾರ್ಯಾನೋ ಪೊಲಿಟಿಷಿಯನ್ಸ್ ಹಿಡಿದು ಅಲ್ಲೊಂದು ನಮ್ಮ ವಿಜಯನಗರ ಎಂಟ್ರೆನ್ಸಲ್ಲಿ ಒಂದು ಹನುಮಂತ ಇವನ ಶನಿ ದೇವಸ್ಥಾನ ಮಾಡಿಬಿಟ್ರು. ಶನಿ ದೇವಸ್ಥಾನ ಮಾಡಿದ ಜನ ಯೋಚನೆ ಮಾಡಿದ್ರು, ಶನಿ ಭಾಳ ಇಂಪಾರ್ಟೆಂಟು. ರಾಮ ದೇವಸ್ಥಾನಕ್ಕೆ ಹೋಗೋ ಜನರು ಕಡಿಮೆ ಆಯಿತು. ಹನುಮಂತನ ದೇವಸ್ಥಾನ ಬಿಟ್ಟು ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿವಾರ ಹೋಗ್ಬಿಟ್ಟು ಎಣ್ಣೆ ಹಾಕೋದು ಇನ್ನೊಂದು ಹಾಕೋದು ಅಲ್ಲಿ ರೋಡಲ್ಲಿ ಹೋಗೋಕ್ಕಾಗಲ್ಲ. ಹೀಗೆ ಖಾಲಿ ಜಾಗ ಇರಲಿ, ದೇವಸ್ಥಾನ ಕಟ್ಟೋದು, ಬಿಸ್ನೆಸ್ ಮಾಡೋದು, ಅದು ದೇವಸ್ಥಾನ ಇರಲಿ ಮಸೀದಿ ಇರಲಿ, ಇರ್ಬೋದು. ಅದು ಅಕ್ರಮ ಇದೆಯೋ ಇಲ್ಲ ಕಾನೂನು ಪ್ರಕಾರ ಮಾಡಬೇಕಾದ್ರೆ ಅದು ಈ ದೇಶದಲ್ಲಿ ಅದೊಂದು ಸಂಪ್ರದಾಯ ಆಗಿದೆ. ನೀವು ಅದನ್ನು ಈಗ ಇಶ್ಯೂ ಮಾಡ್ತಾರೆ. ಹಾಗಿದ್ಬಿಟ್ಟು ಹಿಂದೂಗಳ ಅಕ್ರಮ ಕಟ್ಟಲ್ವಾ? ಖಾಲಿ ಜಾಗದಲ್ಲಿ ರಸ್ತೆಯಲ್ಲೆಲ್ಲ ಕಟ್ಬಿಡ್ತಾರಪ್ಪ. ಕಂಡಲ್ಲಿ ಅಲ್ಲೆಲ್ಲ ನೀವು ಇದರ ಹತ್ರ ಬಂದರೆ ನೀವು ಕಸ್ತೂರ್ಬಾ ರೋಡ್ನಲ್ಲಿ ಅಲ್ಲೊಂದು ಗಣೇಶ, ಟ್ರಾಫಿಕ್ ಗಣೇಶ ಅಂತಿದ್ದಾರಪ್ಪ. ಟ್ರಾಫಿಕ್ ಗಣೇಶ, ಅಯ್ಯೋ ಬಿ ಸಿಟಿ ಪಕ್ಕ ಟ್ರಾಫಿಕ್ ಗಣೇಶ. ಅವ್ರಿಗೆಲ್ಲ ಬಿಟ್ಬಿಟ್ಟು ಅಯ್ಯೋ ಆಕ್ಸಿಡೆಂಟ್ ಆಗೋದೆಲ್ಲ ಈ ಗಣೇಶ ತಪ್ಪಿಸ್ತಾನೆ ಅಂತಕೊಂಡು ಹೋಗ್ಬಿಟ್ಟು ಅಲ್ಲಿ ವೆಹಿಕಲ್ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಆದರೆ ಟ್ರಾಫಿಕ್ ಗಣೇಶ ಟ್ರಾಫಿಕ್ ಜಾಮ್ ಗೊತ್ತು. ದಿಸ್ ಇಸ್ ದ ಸಿಚುವೇಶನ್. ಈ ದೇಶದಲ್ಲಿ ಧರ್ಮ ಅನ್ನೋದು ಬಹುದೊಡ್ಡ ವ್ಯಾಪಾರ, ದೇವರು ಅನ್ನೋದು ವ್ಯಾಪಾರ. ಆಯಿತಾ? ಯಾವನ ಈ ವ್ಯಾಪಾರ ಬಲ್ಲವನು ಅವ್ನು ಕಂಡ್ಕೊಂಡಲ್ಲಿ ಮಸೀದಿವನು ಹಾಗೆ ಕಟ್ಟಿರ್ಬೋದು, ಅದು ಅಕ್ರಮವಾಗಿ ಕಟ್ಟಿರ್ಬೋದು, ಜಾಗ ಇಲ್ದಿರ್ಬೋದು, ಕಟ್ಟಿರ್ಬೋದು, ಇದ್ರ ಟೈಪೇ ಅದು. ಇದು ಭಾಳ ದೊಡ್ಡ. ಆದರೆ ಇವ್ರನ್ನ ಅಂದರೆ ಕಮ್ಯುನಲೈಸ್ ಮಾಡೋದಕ್ಕೆ ದೀಸ್ ಪೀಪಲ್ ಆರ್ ಯೂಸಿಂಗ್ ಇಟ್ ಅಂತ. ಅವ್ರಿಗೆ ಬೇಕದು, ಬೆಂಕಿ ಹಚ್ಚಕ್ಕೆ ಬೇಕು, ಒಡೆಯೋದು ಬೇಕು ಅಲ್ವಾ? ಅದಕ್ಕೆ ಇಂಥ ಕೆಲಸಗಳೆಲ್ಲ ನಡೆಸ್ತೀವಿ. ಖಂಡಿತ ಸರ್. ನೋಡೋಣ ಸರ್, ಈ ಮದ್ದೂರು ಪ್ರಕರಣ ಈಗ ಅದು ಕೂಡ ರಾಜಕೀಯ ತಿರುವು. ಧರ್ಮಸ್ಥಳದ ವಿಚಾರ ತಗೊಂಡ್ರೆ ಅಲ್ಲೂ ಕೂಡ ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಪೂರ್ಣಿಮಾ, ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.